ಕಳೆದ 7 ಹಂಗಾಮಗಳನ್ನು ಪೂರೈಸಿ ಇವತ್ತು 8ನೇ ಹಂಗಾಮಕ್ಕೆ ಎಲ್ಲ ಪೂಜ್ಯರ ಒಂದು ಸಮಕ್ಷಮದಲ್ಲಿ ಬಾಯ್ಲರ್ ಪೂಜೆಯನ್ನು ಮತ್ತು ಕೇನ್ ಕ್ಯಾರಿಯರ್ ಮೌಳಿ ಪೂಜೆಯನ್ನು ಕುರಿತು ಆ ಪೂಜಾ ಸಮಾರಂಭದಲ್ಲಿ ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ಈ ವರ್ಷ ಚೆನ್ನಾಗಿ ನಡೆಯಲಿ ಅಂತೇಳಿ ನಮ್ಮೆಲ್ಲರ ಆಶೆ ಇತ್ತು. ಆ ಆಶಯದಂತೆ ಎಲ್ಲ ಪೂಜ್ಯರು ಬಂದು ಈ ಕಾರ್ಖಾನೆಯ ಆವರಣದಲ್ಲಿ ಸ್ವಾಮಿಯ ಅವರ ಎಲ್ಲ ಪೂಜ್ಯರ ಗುರುವಿನ ಪಾದ ಸ್ಪರ್ಶದಿಂದ ಈ ಕಾರ್ಯಕ್ರಮ ಇವತ್ತಂತೆ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರ ಆಶೀರ್ವಾದ ಈ ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆ ನಡೆಯಲಿ, ವಿಭಾಗದ ರೈತರ ಬದುಕಿಗೆ ಇದು ಕಲ್ಪವೃಕ್ಷ ಆಗಿದೆ ಅಂತ ನಾನು ಪ್ರಾರ್ಥನೆ ಮಾಡಿ, 10 ವರ್ಷಗಳ ನಂತರ ವಿಭಾಗದಲ್ಲಿ ಮಳೆ ಈ ವರ್ಷ ನಾವು ನಮ್ಮ ನಿರೀಕ್ಷೆಗೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ಆ ವರ್ಣವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಬರುವ ನಾಡಿಗೆ ಈ ವರ್ಷ ಎಷ್ಟು ಮಳೆಯಾಗಿದೆ ಅಂದರೆ ಪೋರ್ಟೇಬಲ್ ರೀಚಾರ್ಜ್ ಆಗಿ ಬೋರ್ನಲ್ಲಿ ಬಾವಿಯಲ್ಲಿ ಮೇಲ್ಮೀರು ನಡೀತಾ ಇದೆ. ಬಹುತೇಕ ಹಿಂದಿನ ದಿನಗಳನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಈ ಭಾಗದ ಜನರ ಅತಿ ಸಮಸ್ಯೆ ಇರುವುದೇ ಆ ನೀರಿಗಾಗಿ ಕುಡಿಯುವ ನೀರಿಗಾಗಿ ಸತ್ತಂತ ಈ ಭಾಗ ಇವತ್ತು ಸಮೃದ್ಧಿ ಆಗ್ತಾ ಇದೆ. ರೈತರ ಅನೇಕ ಬೆಳೆಗಳಿಗೆ ಆ ಬದುಕನ್ನು ಕೊಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ವಾಣಿಜ್ಯ ಬೆಳೆಗಳು 2-3, ಒಂದು ಕಬ್ಬು, ತೊಗರಿ, ಹತ್ತಿ, ಉಳ್ಳಾಗಡ್ಡಿ ಇಂಥ ಎಲ್ಲ ಬೆಳೆಗಳಿಗೂ ಸಹಿತ ಈ ವರ್ಷ ಕೆಲವು ಕಡೆ ಬೆಳೆ ಹಾನಿಯಾಗಿದೆ. ನೆರೆ ಹಾವಳಿ ಬಂದಿದೆ. ಅದರಲ್ಲಿ ನಮ್ಮ ಭೂಮಿಯ ದರದಲ್ಲಿ ಬಹುತೇಕ ಕಡೆ ಎಲ್ಲ ರೈತರಿಗೆ ನೆರೆ ಹಾವಳಿಯಾಗಿ ಬಹಳ ದೊಡ್ಡ ಪ್ರಮಾಣದ ಹಾನಿಯನ್ನಾಗಿದೆ. ಮೇಲೂ ಸಹಿತ ಮಳೆ ಹೆಚ್ಚಿಗಾಗಿ ಅತಿವೃಷ್ಟಿಯಿಂದ ರೈತರ ಬದುಕು ತೊಂದರೆಯಲ್ಲಿದೆ. ಸರ್ಕಾರ ನಾವೇನಾದರೂ ಸಹಾಯ ಕೊಡ್ಬೋದು, ಆದರೆ ಅವರ ನಿಜವಾದಂಥ ಹಾನಿಗೆ ಅದು ಸೀಮಿತ ಹೋಗೋದಿಲ್ಲ ಅಂತಕ್ಕಂಥ ಪರಿಜ್ಞ ನಮ್ಮೆಲ್ಲರಿಗೂ ಇದೆ. ಅವರು ಸಹಿತ ಸರ್ಕಾರ ಅದನ್ನು ತ್ವರಿತವಾಗಿ ಕೊಡ್ತಕ್ಕಂಥ ಪ್ರಯತ್ನ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಇವತ್ತು ನಡೀತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ಈ ಭಾಗದಲ್ಲಿ ಒಂದು 5-6 ಸಕ್ಕರೆ ಕಾರ್ಖಾನೆಗಳು, ಯಾವ ಕಬ್ಬು 12 ತಿಂಗಳಾಗಿರ್ತದೆ. ಯಾಕಂದ್ರೆ 265 ಈ ಭಾಗದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಇದೆ. ಅದು ನೀವು ಪ್ರೀ ಮ್ಯಾಚೂರ್ ಕೊಟ್ರಿ ಅಂದ್ರೆ ರಿಕವರಿ ಪೋರ್ ಇದೆ. ಜಿಯೋಗ್ರಫಿಕಲಿ ಈ ಭಾಗ ಅತಿ ಕಡಿಮೆ ರಿಕವರಿ ಇರ್ತಕ್ಕಂಥ ಪ್ರದೇಶ ಇದೆ. ನೀವು ಇದೇ ಕೃಷ್ಣಾ ದಂಡಿಗೆ ಹೋದ್ರಿ ಅಂದ್ರೆ ಕೋಲ್ಹಾಪುರದಾಗ 13 ರಿಕವರಿ ಬರ್ತದೆ. 14 ತನ ಸಾತಾರ, ಕೋಲ್ಹಾಪುರ ಜಿಲ್ಲೆ, ಬೆಳಗಾಂ ಜಿಲ್ಲೆ 12-12, ಬಾಗಲಕೋಟೆ ಮತ್ತು ಬಿಜಾಪುರ ಕೃಷ್ಣ ದಂಡಿಯಲ್ಲಿ 11, 12 ತನ ಬರುತ್ತೆ. ಆದರೆ ಭೀಮಾ ಬ್ಯಾಸಿನತೆ ನಾವು ಕರಿತೀವಿ. ಭೀಮಾ ಕಣಿವೆ ಪ್ರದೇಶದಲ್ಲಿ ಅದು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಇಲ್ಲಿ 10-10 ಮೇಲೆ ರಿಕವರಿ ಬರೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ, ಸೈಂಟಿಫಿಕ್ ರೀಸನ್ಸ್ ಅದಾವ. ಮಣ್ಣು, ನೀರು, ಮ್ಯಾಚೂರ್ಡ್ ಕಬ್ಬು ಕೊಡಲಾರ್ದು ಅಂತ ಅನೇಕ ಸಮಸ್ಯೆಗಳಿಂದ ಈ ಭಾಗದಲ್ಲಿ ಎಲ್ಲ ಕಾರ್ಖಾನೆಗಳು ಸಮಸ್ಯೆಯನ್ನು ಎದುರಿಸ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ರೈತರು ಸ್ವಲ್ಪ ಮಟ್ಟಿಗೆ ಮ್ಯಾಚೂರ್ಡ್ ಕಬ್ಬನ್ನು ಕೊಡ್ತಕ್ಕಂಥ ಪ್ರಯತ್ನ ತಾವು ಮಾಡಿ, ಆಮೇಲೆ ಕೋಆಪರೇಟಿವ್ ಫ್ಯಾಕ್ಟರಿಗೂ ಸ್ವಲ್ಪ ಆದ್ಯತೆಯನ್ನು ಕೊಡಿ ಮತ್ತು ಉಳಿದ ಕಾರ್ಖಾನೆಗಳು ನಮ್ಮನೆ ಇದಾವೆ, ಆ ಕಾರ್ಖಾನೆಗಳು ಸಹಿತ ನೀವು ಸಹಕರಿಸಬೇಕಾಗ್ತದೆ. ಇದು ಸಹಿತ ಮೊದಲು ಹೀಗೆ ಪ್ರಾರಂಭ ಆಗಿದೆ, ಇದಕ್ಕೂ ಸ್ವಲ್ಪ ಆದ್ಯತೆ ಹೆಚ್ಚಿಗಿರಲಿ ಅಂತಕ್ಕಂಥ ಮಾತು ಹೇಳಿ, ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಅನೇಕ ಸಮಸ್ಯೆಗಳನ್ನು ಜನರ ಬಳಿ ಹೋಗಿ ನನ್ನ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ನೀವೇ ಅದನ್ನು ತಿಳ್ಕೊಂಡು ಇದು ನಿಮ್ಮ ಕಾರ್ಖಾನೆ, ಇದು ನಿಮ್ಮ ಆಸ್ತಿ. ಈ ಭಾಗದ ಹಿಂದಿನ 2, ಈಗಿನ 5 ತಾಲೂಕು ಜನರು 15-16 ಸಾವಿರ ರೈತರು ಈ ಸಂಸ್ಥೆಯ ಮಾಲೀಕರಿದ್ದಾರೆ. ನಿಮ್ಮ ಆಸ್ತಿಯನ್ನು ನೀವು ಉಳಿಸಬೇಕಲ್ಲದೆ ಇದು ಸ್ವಲ್ಪ ವಿಶೇಷವಾಗಿ ಇವತ್ತು ನಾವು ಹೇಳ್ತೀವಿ ಬಹಳ ಮುಖ್ಯವಾಗಿಲ್ಲ. ಅಂದರೆ ನೀವು ಈ ಕಾರ್ಖಾನೆಯನ್ನು ಉಳಿಸಿ ಬೆಳೆಸಿದ್ರೆ ಈ ಭಾಗಕ್ಕೆ ಒಳ್ಳೆಯದಾಗ್ತದೆ. ಕೋಆಪರೇಟಿವ್ ಮೂವ್ಮೆಂಟ್ ಇರಬೇಕಾಗ್ತದೆ. ಶರದ್ ಪವಾರ್ ನಿಂತವ್ರನ್ನ, ವಸುಂಧರಾ ಪಾಟೀಲ್ ನಿಂತವ್ರನ್ನ ನಾವೆಲ್ಲ ಯಾಕೆ ನೆನೆಸ್ತೀವಿ ಅಂದರೆ ಮಹಾರಾಷ್ಟ್ರದಲ್ಲಿ ಸಕ್ಕರೆ ಉದ್ಯಮವನ್ನು ಹೊಸ ದಸೆಯಲ್ಲಿ ಹೊತ್ಕೊಂಡು ಹೋದ್ರು. ಉತ್ತರ ಪ್ರದೇಶದಲ್ಲಿ ಬಜಾಜ್ ಅಂತ ಕೊಯಮತ್ತೂರ್ದಾಗ 10,000 ವರ್ಕರ್ಸ್ ಆ ಫ್ಯಾಕ್ಟರಿ ಮತ್ತು ಕೆಲಸ ಮಾಡ್ತಾರೆ. ಸೊ ಅವರು 100 ಕೋಟಿ ರೂಪಾಯಿ ಲಾಭವನ್ನು ಮಾಡ್ಕೊಂಡಿರ್ತಾರೆ. ಈ ವರ್ಷ ಭಾರತದ 100 ಶ್ರೀಮಂತರಲ್ಲಿ KPR ಇರ್ತಾರೆ. ಸೊ ಅಂಥವ್ರು ಕೂಡ ನಾವು ಕಾಂಪಿಟೇಷನ್ ಮಾಡಬೇಕಾಗ್ತದೆ. ಇನ್ನೊಬ್ಬರು ICP ಬಂದಿದ್ದಾರೆ, ಅದು ನಮಗೆ ಪಾಪ ಅವರು ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಹಿರೇಬೇಗೌಡರು ಅವರು 3-4 ಕಾರ್ಖಾನೆಗಳು ಇರ್ತಾವೆ. ಇಲ್ಲಿ ಲಾಸ್ ಆದರೆ ಮತ್ತೊಂದು ಕಡೆ ಲಾಭ ಆಗೋದ್ರಿಂದ ಅವರು ಮೀಟ್ ಔಟ್ ಮಾಡ್ಕೊಂಡು ಸಾಧ್ಯ ಆಗ್ತದೆ. ಇನ್ನೊಬ್ಬರಲ್ಲಿ ಶುಗರ್ ಟ್ರೇಡರ್ ಬಂದಾರೆ. ಹರಿನಾಥ್ ಮೊದಲು ಭಗವಂತರಾವ್ ಸಿಂಧೆ ಇದ್ರು, ಅವರು
ಬೇರೆಯವರಿಗೆ ಕೊಟ್ಟ ನಂತರ ಇವತ್ತು ದಾರು ಅಂತ ಹೇಳಿ ಬಂದಿದೆ. ಸಕ್ಕರೆಯನ್ನ ಟ್ರೇಡಿಂಗ್ ಮಾಡ್ತಕ್ಕಂಥ ಆರ್ಥಿಕ ಸಮೃದ್ಧಿ ಇದ್ದಂಥವ್ರು. ಸೊ ಇಂಥವ್ರು ಕೂಡ ನಾವು ಕಾಂಪಿಟೇಷನ್ ಮಾಡೋದು ಬಂದೈತಿ. ನಮಗೆ 400-400 ಕೋಟಿ ರೂಪಾಯಿ ಸಾಲಕ್ಕೆ ಕಂತ ಮತ್ತು ಬಡ್ಡಿ ಎಷ್ಟು ಮಾಡ್ತೀವಿ ಅಂದ್ರೆ ಒಂದು ವರ್ಷಕ್ಕೆ 50-60 ಕೋಟಿ ರೂಪಾಯಿ. ಸೊ ಎಲ್ಲ ಮೀಟ್ಔಟ್ ಮಾಡಿ ಅದನ್ನು ಮಾಡಬೇಕಾದ್ರೆ ನಾವೆಲ್ಲ ಈ ಸ್ವಾಮಿಯೊಳಗ ಈ ಕಾರ್ಖಾನೆ ಒಳಗೆ ರೈತರಿಗೆ ಎಲ್ಲೂ ಸಹಿತ ಶೋಷಣೆ ಆಗಲಾರ್ದಂಗೆ ಅವರೆಲ್ಲರ ಪಾದ ಸ್ಪರ್ಶವಾಗಿ ರೈತರಿಗೆ ಇಲ್ಲಿ 100ಕ್ಕೆ 100% ಕರೆಕ್ಟಾಗಿ ನಾವು ಕಾರ್ಖಾನೆಯನ್ನು ನಡೆಸ್ತಾ ಇದ್ದೀವಿ. ಆ ಭೀಮಾಶಂಕರನ ಸಾಕ್ಷಿಯಾಗಿ. ಆದರೂ ಇವೆಲ್ಲ ಅನ್ಲಿಮಿಟೆಡ್ ಕಾಂಪಿಟೇಷನ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾರ್ಖಾನೆಯನ್ನು ಎದುರಿಸ್ತಾ ಇದೆ. ಎಲ್ಲ ಪ್ರಜರ ಆಗಮನದಿಂದ ಅವರ ದಿವ್ಯ ಆಶೀರ್ವಾದದಿಂದ ಮುಂದಿನ ವರ್ಷ ಇದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. 5 ಲಕ್ಷ ಖರ್ಚಿನಾದ್ರೆ ವಾಯಬಲ್ ಅಂದರೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ 5 ಲಕ್ಷ ಮಾಡಲಿಕ್ಕೆ ನೀವೆಲ್ಲ ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಸಿಬ್ಬಂದಿ ಅವರು ಸಹಿತ ಬಹಳ ಒಬ್ಬ ರೈತನ ಮಗ ಮುಳುಗಿ ಹೋಗುತ್ತಿರುವ ಕಾರ್ಖಾನೆಯನ್ನ ಉದಯಿಸುತ್ತಿರುವ ಸೂರ್ಯನ ಹಾಗೆ ಉಳಿಸಿರೋದ್ರಿಂದ ಅದು ಖಂಡಿತವಾಗಿ ಈ ನಾಡಿನಲ್ಲಿ ನಿಮ್ಮ ಹಾರೈಕೆಯಿಂದ ಉಳಿತದೆ, ಬೆಳೀತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಭಾಷಣ ಮಾಡ್ತಕ್ಕಂಥ ಸಮಯ ಅಲ್ಲ ಇದು. ಯಾಕೆ ಅಂದ್ರೆ ಇದು ಬಹಳಷ್ಟು ಜನ ಪೂಜ್ಯರು ಇಲ್ಲಿ ಉಪಸ್ಥಿತರಿರೋದ್ರಿಂದ ಒಂದೇ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಂದು ದೊಡ್ಡ ಊರಿನ ಮುಂದೆ ಇಲ್ಲಿ ಬರ್ಬೇಕಾದ್ರೆ ಒಂದು ಈ ಗ್ರಾಮಗಳ ಅರ್ಥ